ಒಂದು ಅದ್ಭುತ ಕಲ್ಲು. ಇದರ ಸಹಾಯದಿಂದ ಒಬ್ಬ ವ್ಯಕ್ತಿಗೆ 1000 ಕೋಟಿ ಸಿಗುತ್ತೆ ಅಂತಂದ್ರೆ ಹೇಗಿರುತ್ತೆ. ಆದ್ರೆ ಇದು ಅಷ್ಟೊಂದು ಈಸಿ ಅಲ್ಲ. ಆ ಕಲ್ಲಿನ ಹಿಂದೆ ಒಂದು ಏಲಿಯನ್ ಬಿದ್ದುಬಿಟ್ಟಿದೆ. ಈ ಕಲ್ಲು ಏನಕ್ಕೆ ಅಷ್ಟೊಂದು ಇಂಪಾರ್ಟೆಂಟ್, ಕೊನೆಗೆ ಅದು ಯಾರಿಗ್ ಸಿಕ್ತು ಅನ್ನೋದೇ ಈ ಸೈನ್ಸ್ ಫಿಕ್ಷನ್ ಇಂಡಿಯನ್ ಮೂವಿ. ಅಂದಂಗೆ ಮೂವಿ ಹೆಸರು ಆಯಲಾನ್ ಅಂತ. ಮೂವಿಯ ಮೊದಲ ಸೀನ್ನಲ್ಲಿ ಭೂಮಿಯಿಂದ ಹೊರಗಡೆ ಒಂದು ಪೋರ್ಟಲ್ ಓಪನ್ ಆಗಿ ಅದರಿಂದ ಒಂದು ಕಲ್ಲು ಸೀದಾ ಭೂಮಿಯ ಸೈಬೀರಿಯಾ ಅನ್ನೋ ಒಂದು ಜಾಗಕ್ಕೆ ಬಂದು ಬೀಳುತ್ತೆ. ಸ್ವಲ್ಪ ವರ್ಷಗಳ ನಂತರ ರಿಸರ್ಚ್ ಮಾಡ್ತಿರುವಂತ ಸೈಂಟಿಸ್ಟ್ ಗಳಿಗೆ ಈ ಕಲ್ಲು ಸಿಗುತ್ತೆ. ಈ ಕಲ್ಲಿಗೆ ಇವರು ಸ್ಪಾರ್ಕ್ ಅಂತ ಹೆಸರಿಡ್ತಾರೆ. ಇದ್ರ ಬಗ್ಗೆ ಇವರು ಸ್ಟಡಿ ಮಾಡೋದಕ್ಕೆ ಶುರು ಮಾಡಿದಾಗ ಆರ್ಯನ್ ಅನ್ನೋ ಒಬ್ಬ ವ್ಯಕ್ತಿಗೆ ಇದ್ರ ಬಗ್ಗೆ ಗೊತ್ತಾಗಿ ಸೈಂಟಿಸ್ಟ್ ಗಳನ್ನ ಸಾಯಿಸಿ ಸ್ಪಾರ್ಕ್ ನ ಕತ್ಕೊಂಡು ಮಡಗಾಸ್ಕರ್ ಅನ್ನೋ ಒಂದು ಜಾಗಕ್ಕೆ ಬರ್ತಾನೆ. ಇವನೇನೆ ಆರ್ಯನ್, ಸ್ಪಾರ್ಕ್ ನ ಕದ್ದವನು. ಈ ಸ್ಪಾರ್ಕ್ ನ ಒಳಗಡೆ ತುಂಬಾನೇ ಪವರ್ ಇರುತ್ತೆ, ಅಂದ್ರೆ ಎನರ್ಜಿ ಇರುತ್ತೆ. ಆ ಎನರ್ಜಿನ ಯೂಸ್ ಮಾಡ್ಕೊಂಡು ಆರ್ಯನ್ ಭೂಮಿಯ ಒಳಗಡೆ ಒಂದು ದೊಡ್ಡ ಹೋಲ್ ಅನ್ನ ಮಾಡ್ತಿರ್ತಾನೆ. ಹೀಗೆ ಮಾಡ್ತಿರ್ಬೇಕಾದ್ರೆ ಭೂಮಿ ಒಳಗಡೆಯಿಂದ ತುಂಬಾನೇ ಡೇಂಜರಸ್ ಆಗಿರುವಂತ ಗ್ಯಾಸ್ ರಿಲೀಸ್ ಆಗಿ ಈ ಜಾಗ ಎಲ್ಲ ನಾಶ ಆಗೋದಕ್ಕೆ ಶುರುವಾಗುತ್ತೆ. ಆದ್ರೆ ಆರ್ಯನ್ ಮಾತ್ರ ಸ್ಪಾರ್ಕ್ ನ ತಗೊಂಡು ಇಲ್ಲಿಂದ ಎಸ್ಕೇಪ್ ಆಗೋಗ್ತಾನೆ. ಮುಂದಿನ ಸೀನ್ ನಲ್ಲಿ ನಮ್ಗೆ ತಮಿಳ್ನಾಡಿನ ಪೂಂಬರಾಯ್ ಅನ್ನೋ ಒಂದು ಹಳ್ಳಿನ ತೋರಿಸ್ತಾರೆ. ಈ ಹಳ್ಳಿಗೆ 2 ಆನೆಗಳು ಬಂದ್ಬಿಟ್ಟಿರ್ತವೆ. ಆಗ ತಮೀಜ್ ಅನ್ನೋ ಒಬ್ಬ ವ್ಯಕ್ತಿ ನೋಡ್ತಾನೆ. ಆ ಆನೆಗಳ ಮರಿ ಒಂದು ಗುಂಡಿ ಒಳಗಡೆ ಸಿಗಾಕೋಬಿಟ್ಟಿರುತ್ತೆ. ಇದನ್ನ ಕಾಪಾಡೋಣ ಬನ್ನಿ ಅಂತ ಎಲ್ಲರನ್ನು ಕರೀತಾನೆ. ಆದ್ರೆ ಹೆದರ್ಕೊಂಡು ಯಾರು ಕೂಡ ಹತ್ರ ಬರೋದಿಲ್ಲ. ಇದರಿಂದ ಇವನು ಹಾಗೆ ಇವನ ಫ್ರೆಂಡ್ ಅದನ್ನ ಹೊರಗಡೆ ಎಳೆಯೋದಕ್ಕೆ ನೋಡಿದ್ರೆ ಅದು ಬರ್ತಿರೋದಿಲ್ಲ. ಆದ್ರಿಂದ ಜೋಳಗಳನ್ನ ತಗೊಂಡ್ ಬಂದು ಗುಂಡಿ ಒಳಗಡೆ ಸುರಿತಾನೆ. ಇದರಿಂದ ಆನೆ ಮರಿಗೆ ಮೇಲ್ಗಡೆ ಬರೋದಕ್ಕೆ ಈಸಿ ಆಗ್ತಿದ್ದಂಗೆನೆ ಇದನ್ನ ಹೊರಗಡೆ ಎಳೆದು ಸೇಫ್ ಆಗಿ ಇದನ್ನ ಇದರ ತಂದೆ ತಾಯಿ ಜೊತೆ ಕಳಿಸ್ಕೊಡ್ತಾನೆ. ನಂತರ ನಮ್ಗೆ ಗೊತ್ತಾಗುತ್ತೆ ತಮೀಜ್ ಒಬ್ಬ ರೈತ. ಆದ್ರೆ ಇವನು ಬೆಳೆನ ಬೆಳೆಯೋದಕ್ಕೆ ಯಾವತ್ತೂ ಕೆಮಿಕಲ್ ನ ಯೂಸ್ ಮಾಡೋದಕ್ಕೆ ರೆಡಿ ಆಗಿರೋದಿಲ್ಲ. ಹೀಗೆ ಇರ್ಬೇಕಾದ್ರೆ ಈ ಹಳ್ಳಿಯ ಮಕ್ಕಳಿಗೆ ಪಾಠನ ಹೇಳ್ಕೊಡೋದಕ್ಕೆ ಅವಂತಿಕಾ ಅನ್ನೊಬ್ರು ಟೀಚರ್ ಬರ್ತಾರೆ. ತಮೀಜ್ ಅಂತೂ ಇವರನ್ನ ನೋಡ್ತಿದ್ದಂಗೆನೆ ಇಷ್ಟಪಡೋದಕ್ಕೆ ಶುರು ಮಾಡ್ಬಿಡ್ತಾನೆ. ಹೀಗೆ ಇವರು ರಾತ್ರಿ ಎಲ್ಲ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾರೆ. ಆದ್ರೆ ಮಾರನೇ ದಿನ ಇವನ್ಗೆ ಗೊತ್ತಾಗುತ್ತೆ ಟೀಚರ್ ಇಲ್ಲಿಂದ ಹೊಟ್ಟೋಗಿದ್ದಾರೆ ಅಂತ. ಇದರಿಂದ ಇವನು ಬೇಜಾರ್ ಮಾಡ್ಕೊಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ನೋಡಿದ್ರೆ ಇವನ ಗದ್ದೆಗೆ ಕೆಮಿಕಲ್ ಅನ್ನ ಸ್ಪ್ರೇ ಮಾಡದೇ ಇರೋದ್ರಿಂದ ಸಾವಿರಾರು ಹುಳಗಳು ಬಂದು ಇವನು ಬೆಳೆದಿರುವಂತ ಸೂರ್ಯಕಾಂತಿ ಹೂಗಳನ್ನ ತಿಂದು ನಾಶ ಮಾಡಿ ಹೊಟ್ಟೋಗ್ತವೆ. ಇದರಿಂದ ಹಳ್ಳಿಯವರೆಲ್ಲ ಹೇಳ್ತಾರೆ ಈಗ್ಲಾದ್ರೂ ಕೆಮಿಕಲ್ ಅನ್ನ ಯೂಸ್ ಮಾಡುವಂತ. ಆದ್ರೆ ಇವನ್ ಮಾತ್ರ ಈಗ್ಲೂ ಕೂಡ ಒಪ್ಕೊಳ್ತಿರೋದಿಲ್ಲ. ನಾವು ಕೆಮಿಕಲ್ ಅನ್ನ ಯೂಸ್ ಮಾಡಿದ್ರೆ ಭೂಮಿಯ ಮಣ್ಣು ಹಾಳಾಗುತ್ತೆ ಅಂತ. ಮುಂದಿನ ಸೀನ್ ನಲ್ಲಿ ತಮೀಜ್ ನ ತಾಯಿ ದುಡ್ಡಿಲ್ದೆ ಇವನ ಟ್ರ್ಯಾಕ್ಟರ್ ಅನ್ನ ಮಾರ್ಬಿಡ್ತಾರೆ. ಹಾಗೆ ನಮ್ಗೆ ಜೀವನ ಮಾಡೋದಕ್ಕೂ ಕೂಡ ತುಂಬಾ ಕಷ್ಟ ಆಗ್ತಿದೆ. ಆದ್ರಿಂದ ಚೆನ್ನೈ ಸಿಟಿಗೆ ಹೋಗಿ ಅಲ್ಲಿ ಮನೆ ಕೆಲ್ಸನ ಮಾಡ್ತೀನಿ ಅಂತ ಹೇಳ್ತಾರೆ. ಇವನು ಕೂಡ ಸರಿ ಅಂತ ಒಪ್ಕೊಳ್ತಾನೆ. ಆದ್ರೆ ಯಾವಾಗ ಬಸ್ ಅನ್ನು ಹತ್ತಿಸೋದಕ್ಕೆ ಬರ್ತಾನೋ ಆಗ್ಲೇ ನಮ್ಗೆ ಗೊತ್ತಾಗೋದು ಚೆನ್ನೈಗೆ ಹೋಗ್ತಿರೋದು ಇವನ ತಾಯಿ ಅಲ್ಲ, ಇವನ ತಾಯಿಯ ಬದಲಾಗಿ ಇವನೇ ಹೋಗ್ತಿದ್ದಾನೆ. ಅದಕ್ಕೆ ಇವನ ತಾಯಿಗೆ ಧೈರ್ಯ ಹೇಳ್ತಿರ್ತಾನೆ, ಏನು ಯೋಚನೆ ಮಾಡಬೇಡಿ, ನಾನು ಸಿಟಿಗೆ ಹೋಗಿ ದುಡ್ಡನ್ನ ಸಂಪಾದನೆ ಮಾಡಿ ನಿಮ್ಗೆ ಕಳಿಸ್ತೀನಿ ಅಂತ. ನಂತರ ಇವನು ಬಸ್ ಅನ್ನ ಹತ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಸ್ಪೇಸ್ ನಲ್ಲಿ ನಮ್ಗೆ ತೋರಿಸ್ತಾರೆ ಅದೇ ಪೋರ್ಟಲ್ ಇಂದ ಒಂದು ಏಲಿಯನ್ ಶಿಪ್ ಭೂಮಿ ಹತ್ರ ಬಂದು ಇಡೀ ಭೂಮಿನೆಲ್ಲ ಸ್ಕ್ಯಾನ್ ಮಾಡ್ತಿರುತ್ತೆ. ಇನ್ನೊಂದ್ ಕಡೆ ನಮ್ಗೆ ನಾವಾಗ್ಲೇ ನೋಡಿದಂತ ಆರ್ಯನ್ನ ತೋರಿಸ್ತಾರೆ. ಇವನು ಒಂದಷ್ಟು ಬಿಸ್ನೆಸ್ ಮ್ಯಾನ್ಸ್ ಗಳಿಗೆ ಹೇಳ್ತಿರ್ತಾನೆ ಆದಷ್ಟು ಬೇಗ ನಮ್ಮ ಭೂಮಿಲಿ ಪೆಟ್ರೋಲ್ ಡೀಸೆಲ್ ಎಲ್ಲ ಖಾಲಿ ಆಗೋಗುತ್ತೆ ಅಂತ ಹೇಳ್ತಾ ಇವನ ಹತ್ರ ಇರುವಂತ ಸ್ಪಾರ್ಕ್ ಅನ್ನ ತೋರಿಸಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ. ಭೂಮಿಯ ಒಳಗಡೆ ಆಳದಲ್ಲಿ ನೋವಾ ಗ್ಯಾಸ್ ಅನ್ನೋ ಒಂದು ಗ್ಯಾಸ್ ಇದೆ. ಅದನ್ನ ನಾವು ಪೆಟ್ರೋಲ್ ಡೀಸೆಲ್ ರೀತಿನೇ ಯೂಸ್ ಮಾಡ್ಕೊಳ್ಬಹುದು. ಈ ಸ್ಪಾರ್ಕ್ ನಲ್ಲಿರುವಂತ ಅಸಾಧಾರಣವಾಗಿರುವಂತ ಎನರ್ಜಿನ ಯೂಸ್ ಮಾಡ್ಕೊಂಡು ಭೂಮಿನ ತೋಡೋದಕ್ಕೆ ಶುರು ಮಾಡ್ತೀನಿ. ಹಾಗೆ ಆಳದಲ್ಲಿರುವಂತ ಗ್ಯಾಸ್ ಅನ್ನು ಕೂಡ ಹೊರಗಡೆ ತೆಗಿತೀನಿ ಅಂತ. ಅಂದಂಗೆ ಈ ಸ್ಪಾರ್ಕ್ ನ ರೀತಿಯ ಕಲ್ಲು ಇಡೀ ಭೂಮಿಲಿ ಇದೊಂದೇ ಇರೋದು. ಅಷ್ಟಲ್ದೆ ಮಡಗಾಸ್ಕರ್ ನಲ್ಲಿ ನಡೆದಂತ ಘಟನೆ ಮತ್ತೆ ನಡಿಬಾರ್ದು, ಜನರು ಸಾಯಬಾರ್ದು ಅನ್ನೋ ಕಾರಣಕ್ಕೆ ಈ ಸಲ ಕೆಲಸ ಮಾಡೋದಕ್ಕೆ ಅಂತ ರೋಬೋಟ್ಸ್ ಗಳನ್ನ ಇವನು ರೆಡಿ ಮಾಡ್ಸಿರ್ತಾನೆ. ಈ ಕಡೆ ಚೆನ್ನೈ ಸಿಟಿಲಿ ನೋಡಿದ್ರೆ ತಮೀಜ್ ಬಂದು ತಲುಪಿ ಕೆಲ್ಸನ ಹುಡ್ಕೊಂಡು ಓಡಾಡ್ತಿರ್ಬೇಕಾದ್ರೆ ಒಬ್ರು ಲೇಡಿಯ ಚೈನ್ ಅನ್ನ ಕದಿಯೋದಕ್ಕೆ ಇಬ್ರು ವ್ಯಕ್ತಿಗಳು ಪ್ರಯತ್ನ ಪಡ್ತಾರೆ. ಆದ್ರಿಂದ ಇವನು ಆ ಲೇಡಿನ ಕಾಪಾಡೋದಕ್ಕೆ ನೋಡಿದ್ರೆ ಅವರು ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಇದರಿಂದ ಇವನು ಹೇಗೋ ಮಾಡಿ ತುಂಬಾ ಕಷ್ಟಪಟ್ಟು ಅವರಿಂದ ಏನೋ ತಪ್ಪಿಸ್ಕೊಳ್ತಾನೆ. ಆದ್ರೆ ಇನ್ನೊಂದ್ ಕಡೆ ನೋಡಿದ್ರೆ ಒಂದಷ್ಟು ಜನ ತುಂಬಾ ದೊಡ್ಡ ಬಲೂನ್ ಅನ್ನ ಹಾರಿಸ್ತಿರ್ತಾರೆ. ಇವನ್ ಬಂದು ಅವರಿಗೆ ಗುದ್ದಿದ್ರಿಂದ ಆ ದೊಡ್ಡ ಬಲೂನ್ ಹಾರಿ ಹೊಟ್ಟೋಗುತ್ತೆ. ಇದರಿಂದ ಈ ಟೀಮ್ ನ ಲೀಡರ್ ಆಗಿರುವಂತ
ಶಿವ ಹಾಗೆ ಟೈಸನ್ ತಮೀಸ್ಗೆ ಬೈತಿರ್ತಾರೆ. ಆ ಬಲೂನ್ ನಾವು ಡೆಕೋರೇಷನ್ ಗೆ ಯೂಸ್ ಮಾಡ್ತಿದ್ವಿ, ಅದು ತುಂಬಾನೇ ಕಾಸ್ಟ್ಲಿ, ನಿನ್ನಿಂದ ನಮ್ಗೆ ತುಂಬಾನೇ ಲಾಸ್ ಆಗಿದೆ, ಆದ್ರಿಂದ ನೀನು ನಮ್ ಜೊತೆ ಕೆಲಸ ಮಾಡಿ ಅದನ್ನ ತೀರ್ಸ್ಬೇಕು ಅಂತ ಹೇಳ್ತಾರೆ. ತಮೀಸ್ ಕೂಡ ಕೆಲ್ಸನ ಹುಡ್ಕೊಂಡೆ ಇಲ್ಲಿಗೆ ಬಂದಿದ್ರಿಂದ ಇವನು ಕೂಡ ಸರಿ ಅಂತ ಒಪ್ಕೊಳ್ತಾನೆ. ನಂತರ ಇವನನ್ನ ಇವರ ಮನೆ ಕರ್ಕೊಂಡ್ ಬರ್ತಾರೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಶಿವ ಹಾಗೆ ಟೈಸನ್ದು ಒಂದು ಡೆಕೋರೇಷನ್ ನ ಬಿಸ್ನೆಸ್ ಇರುತ್ತೆ. ಅದೇ ಸಮಯಕ್ಕೆ ಒಬ್ಬ ವ್ಯಕ್ತಿ ಕಾಲ್ ಮಾಡಿ ಹೇಳ್ತಿರ್ತಾನೆ, ನಾನು ಇಷ್ಟಪಡ್ತಿರುವಂತ ಹುಡುಗಿಗೆ ಸರ್ಪ್ರೈಸ್ ಕೊಡ್ಬೇಕು, ಅವರ ಮನೆಗೆ ಹೋಗಿ ಡೆಕೋರೇಷನ್ ನ ಮಾಡಿರಿ ಅಂತ. ಇವರು ಕೂಡ ಒಪ್ಕೊಳ್ತಾರೆ. ಇದೇ ಕೆಲ್ಸಕ್ಕೋಸ್ಕರ ಒಂದು ಅಪಾರ್ಟ್ಮೆಂಟ್ ನ ಮನೆ ಒಳಗಡೆ ಟೈಸನ್ ಹಾಗೆ ತಮೀಸ್ ಬರ್ತಾರೆ. ಇವರು ಕೆಲಸ ಸ್ಟಾರ್ಟ್ ಮಾಡ್ತಿರ್ಬೇಕಾದ್ರೆ ತಮೀಸ್ ಒಂದು ಫೋಟೋದಲ್ಲಿ ಇವರ ಊರಿಗೆ ಬಂದಿದ್ದಂತ ಅವಂತಿಕನ ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾನೆ. ಈ ಹುಡುಗಿನ ಬೇರೆ ಯಾರೋ ಒಬ್ಬ ವ್ಯಕ್ತಿ ಇಷ್ಟಪಡ್ತಿದ್ದಾನೆ ಅಂತ. ನಂತರ ಡೆಕೋರೇಷನ್ ಕೆಲಸ ಎಲ್ಲ ಮುಗಿಸಿ ಇವರು ಹೊರಗಡೆ ಬಂದು ಆ ವ್ಯಕ್ತಿಗೆ ಹೇಳ್ತಾರೆ. ಆಗ್ಲೇನೆ ಇವರಿಗೆ ಗೊತ್ತಾಗೋದು ಆ ವ್ಯಕ್ತಿ ಹೇಳಿದ್ದು ಗೋದಾವರಿ ಅಪಾರ್ಟ್ಮೆಂಟ್ ಗೆ. ಇವರು ಡೆಕೋರೇಷನ್ ಮಾಡಿರೋದು ಕಾವೇರಿ ಅಪಾರ್ಟ್ಮೆಂಟ್ ನಲ್ಲಿ. ಅಂದ್ರೆ ಅವಂತಿಕಾನ ಈ ವ್ಯಕ್ತಿ ಇಷ್ಟ ಪಡ್ತಿಲ್ಲ ಅಂತ. ಇದರಿಂದ ತಮೀಸ್ ಸಂತೋಷ ಪಡ್ತಿರ್ತಾನೆ. ಈ ಕಡೆ ಅವಂತಿಕಾ ಇವಳ ರೂಮ್ ಗೆ ಬಂದಾಗ ತುಂಬಾ ಶಾಕ್ ಆಗೋಗ್ತಾಳೆ. ಏನು ಅರ್ಥನೇ ಆಗ್ತಿರೋದಿಲ್ಲ ಇದನ್ನೆಲ್ಲ ಯಾರ್ ಮಾಡಿದಾರೆ ಅಂತ. ನಂತರ ನಾವಾಗ್ಲೇ ನೋಡಿದ್ವಲ್ಲ ಏಲಿಯನ್ ಶಿಪ್, ಅದು ಭೂಮಿ ಒಳಗಡೆ ಎಂಟರ್ ಆಗಿ ಚೆನ್ನೈ ಸಿಟಿಗೆ ಬಂದು ಸೇಫ್ ಆಗಿರುವಂತ ಜಾಗನ ನೋಡಿ ಸ್ಪೇಸ್ ಶಿಪ್ ಅನ್ನ ಲ್ಯಾಂಡ್ ಮಾಡುತ್ತೆ. ಆಗ ನಮ್ಗೆ ಮೊದಲನೇ ಬಾರಿಗೆ ಇದರ ಒಳಗಡೆ ಇರುವಂತ ಏಲಿಯನ್ ನ ತೋರಿಸ್ತಾರೆ. ಇದು ಮೊದ್ಲು ಬರ್ತಿದ್ದಂಗೆನೆ ಈ ಜಾಗದಲ್ಲಿ ಯಾವ ಭಾಷೆನ ಮಾತಾಡ್ತಾರೆ ಅಂತ ತಿಳ್ಕೊಂಡು ಆ ಭಾಷೆನ ತಕ್ಷಣನೇ ಕಲ್ತ್ಕೊಬಿಡುತ್ತೆ ಕೂಡ. ನಂತರ ಇದು ಇದರ ಸ್ಪೇಸ್ ಶಿಪ್ ಅನ್ನ ಮಾಯ ಆಗೋ ರೀತಿ ಮಾಡಿ ಅಲ್ಲಿಂದ ಇದು ಸೀದಾ ಬರೋದೆ ನಾವಾಗ್ಲೇ ನೋಡಿದಂತ ಆರ್ಯನ್ ಕಂಪನಿ ಹತ್ರ. ನಂತರ ಇದು ಕೂಡ ಮಾಯ ಆಗಿ ಯಾರ ಕಣ್ಗೂ ಕೂಡ ಬೀಳದೆ ಇರೋ ರೀತಿ ಒಳಗಡೆ ಬಂದು ಸಿಸ್ಟಮ್ ಗಳನ್ನ ಹ್ಯಾಕ್ ಮಾಡ್ತಾ ಇಲ್ಲೇ ಇಟ್ಟಿರುವಂತ ಸ್ಪಾರ್ಕ್ ಸ್ಟೋನ್ ಅನ್ನ ಎತ್ಕೊಳ್ಳೋದಕ್ಕೆ ಅಂತ ಹೋಗ್ತಿರುತ್ತೆ. ಆದ್ರೆ ಹೋಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಸೆನ್ಸರ್ ಆಕ್ಟಿವೇಟ್ ಆಗಿ ಗ್ಲಾಸ್ ನ ಒಳಗಡೆ ಇದು ಬಂದಿ ಆಗ್ಬಿಡುತ್ತೆ. ಅದನ್ನ ನೋಡೋದಕ್ಕೆ ಎಲ್ಲರೂ ಬರ್ತಾರೆ. ಆದ್ರೆ ಏಲಿಯನ್ ಮಾಯ ಆಗಿರೋದ್ರಿಂದ ಯಾರು ಸಿಗಾಕೊಂಡಿದ್ದಾರೆ ಅಂತ ಯಾರಿಗೂ ಕೂಡ ಕಾಣಿಸ್ತಿರೋದಿಲ್ಲ. ಆಗ ಆರ್ಯನ್ ಇದ್ರ ಕೈಯನ್ನ ಗ್ಲಾಸ್ ನ ಮೇಲೆ ಇಡ್ತಾನೆ. ಏಲಿಯನ್ ಕೂಡ ಇದ್ರ ಕೈಯನ್ನ ಗ್ಲಾಸ್ ನ ಮೇಲೆ ಇಡ್ತಿದ್ದಂಗೆನೆ ಆರ್ಯನ್ಗೆ ಇವನ ಕೈಯನ್ನ ಅಲುಗಾಡ್ಸೋದಕ್ಕೂ ಕೂಡ ಆಗ್ತಿರೋದಿಲ್ಲ. ಈ ರೀತಿ ಏಲಿಯನ್ ಇವನ ಕೈಯನ್ನ ಟಚ್ ಮಾಡ್ತಿರೋದ್ರಿಂದ ಆರ್ಯನ್ ಎಷ್ಟು ಕೆಟ್ಟ ವ್ಯಕ್ತಿ ಅಂತ ಇದಕ್ಕೆ ಅರ್ಥ ಆಗೋಗುತ್ತೆ. ನಂತರ ಗ್ಲಾಸ್ ಚೇಂಬರ್ ನ ಒಳಗಡೆ ಕೆಮಿಕಲ್ ಗ್ಯಾಸ್ ಅನ್ನ ರಿಲೀಸ್ ಮಾಡ್ತಿದ್ದಂಗೆನೆ ಏಲಿಯನ್ ಇವನ ಕೈಯನ್ನ ಬಿಟ್ಬಿಡುತ್ತೆ. ನಂತರ ಏಲಿಯನ್ ಗ್ಲಾಸ್ ಅನ್ನ ನಾಶ ಮಾಡಿ ತುಂಬಾ ಕಷ್ಟಪಟ್ಟು ಸ್ಪಾರ್ಕ್ ಇರುವಂತ ಜಾಗಕ್ಕೆ ಬಂದು ಇದನ್ನ ತಗೊಂಡು ಎಸ್ಕೇಪ್ ಆಗೋದಕ್ಕೆ ಶುರು ಮಾಡುತ್ತೆ. ಆಗ ಅದನ್ನ ಆರ್ಯನ್ನ ಸೆಕ್ಯೂರಿಟಿ ಗಾರ್ಡ್ ಆಗಿರುವಂತ ನಂದಿನೂ ಕೂಡ ಫಾಲೋ ಮಾಡ್ತಿರ್ತಾಳೆ. ಹೀಗೆ ಏಲಿಯನ್ ಸ್ಪೇಸ್ ಶಿಪ್ ಹತ್ರ ಬರ್ತಿದ್ದಂಗೆನೆ ನಂದಿನಿನೂ ಕೂಡ ಇಲ್ಲಿಗೆ ಬಂದು ತಲುಪ್ತಾಳೆ. ಅದಕ್ಕೆ ಮೊದ್ಲು ಇವರಿಂದ ತಪ್ಪಿಸ್ಕೊಳ್ಬೇಕು ಅಂತ ಏಲಿಯನ್ ಇಲ್ಲಿಂದ ಬೇರೆ ಕಡೆಗೆ ಹೊಟ್ಟೋಗುತ್ತೆ. ಆದ್ರೆ ನಂದಿನಿ ಹಾಗೆ ಅವಳ ಟೀಮ್ ನವರಿಗೆ ಲೈಟ್ ಅನ್ನ ಬಿಡ್ತಿರೋದ್ರಿಂದ ಮಾಯ ಆಗಿರುವಂತ ಸ್ಪೇಸ್ ಶಿಪ್ ಕಾಣಿಸ್ಬಿಡುತ್ತೆ. ಈ ಕಡೆ ನೋಡಿದ್ರೆ ರೋಡ್ ನಲ್ಲಿ ಟಮೀಸ್ ಹಾಕಿ ಇವನ ಟೀಮ್ ನವರು ಕೂಡ ಬರ್ತಿರ್ತಾರೆ. ಆಗ ರೋಡ್ ನ ಮಧ್ಯಕ್ಕೆ ಏಲಿಯನ್ ಬಂದಿದ್ರಿಂದ ಇದನ್ನ ಇದು ಕಾಪಾಡ್ಕೊಳ್ಳೋದಕ್ಕೆ ಕಾರ್ ನ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಮಾರನೇ ದಿನ ನೋಡಿದ್ರೆ ತಮೀಸ್ ಹಾಗೆ ಅವನ ಟೀಮ್ ನವರ ಕಾರು ಬಿಲ್ಡಿಂಗ್ ನ ಮೇಲೆ ಹೊಟ್ಟೋಗಿರುತ್ತೆ. ಈ ಕಾರ್ ಆ ರೀತಿ ಮೇಲೆ ಹೇಗೆ ಹೋಯ್ತು ಅಂತ ಯಾರಿಗೂ ಕೂಡ ಅರ್ಥ ಆಗ್ತಿರೋದಿಲ್ಲ. ಇದೇ ಸಮಯದಲ್ಲಿ ತಮೀಸ್ ಇವರ ಹಳ್ಳಿಗೆ ಬಂದಿದ್ಲಲ್ಲ ಟೀಚರ್ ಅವಂತಿಕಾ, ಅವಳನ್ನ ನೋಡಿ ಅವಳನ್ನ ಫಾಲೋ ಮಾಡ್ತಾ ಮಾಡ್ತಾ ಇಲ್ಲೇ ನಡೀತಿರುವಂತ ಮಕ್ಕಳ ಸೈನ್ಸ್ ಎಕ್ಸಿಬಿಷನ್ ಗೆ ಬರ್ತಾನೆ. ಸೈನ್ಸ್ ಎಕ್ಸಿಬಿಷನ್ ಅಂತಂದ್ರೆ ಮಕ್ಕಳು ಮಾಡಿರುವಂತ ಸೈನ್ಸ್ ಪ್ರಾಜೆಕ್ಟ್ ಗಳನ್ನ ತೋರ್ಸೋಂತ ಒಂದು ಶೋ. ತಮೀಸ್ ಈ ಜಾಗನೆಲ್ಲ ನೋಡ್ತಿರ್ಬೇಕಾದ್ರೆ ಆಗ್ಲೇ ನಮ್ಗೆ ಗೊತ್ತಾಗೋದು ಏಲಿಯನ್ ಕೂಡ ಇಲ್ಲೇ ಇದೆ, ಆದ್ರೆ ಮಾಯ ಆಗಿದೆ ಅಂತ. ನಂತರ ಇವನು ಬೀಳ್ತಿರುವಂತ ಅವಂತಿಕನ ಕಾಪಾಡ್ತಾನೆ. ಆಗ ಇವಳಿಗೆ ಇವನನ್ನ ನೋಡಿ ನೆನ್ಪಾಗುತ್ತೆ, ಇವನನ್ನ ನಾನು ಹಳ್ಳಿಲಿ ನೋಡಿದ್ದೆ ಅಂತ. ನಂತರ ಇಲ್ಲೇ ಕ್ಯಾನ್ಸರ್ ಇರುವಂತ ಒಬ್ಳು ಸಣ್ಣ ಹುಡುಗಿನ ನಮ್ಗೆ ತೋರಿಸ್ತಾರೆ. ಹೀಗೆ ಈ ಜಾಗದಲ್ಲಿ ಎಲ್ಲನೂ ನಾರ್ಮಲ್ ಆಗಿರ್ಬೇಕಾದ್ರೆ ಗ್ಯಾಸ್ ಲೀಕ್ ಆಗಿ ಬೆಂಕಿ ಹತ್ಕೊಬಿಡುತ್ತೆ. ಇದರಿಂದ ತಮ್ಮೀಸ್ ಮಕ್ಕಳನ್ನ ಕಾಪಾಡೋದಕ್ಕೆ ನೋಡಿದ್ರೆ ಬೆಂಕಿ ಅಡ್ಡ ಬರ್ತಿರುತ್ತೆ. ಆಗ ಇಲ್ಲೇ ಇರುವಂತ ಏಲಿಯನ್ ಆ ಮಕ್ಕಳನ್ನೆಲ್ಲರನ್ನು ಕಾಪಾಡುತ್ತೆ. ತಮ್ಮೀಸ್ಗಂತೂ ಯಾರಿ ಮಕ್ಕಳನ್ನ ಕಾಪಾಡಿದ್ರು ಅಂತಾನೆ ಅರ್ಥ ಆಗ್ತಿರೋದಿಲ್ಲ. ನಂತರ ಏಲಿಯನ್ ನ ಮೇಲೂ ಕೂಡ ಬೆಂಕಿ ಬಿದ್ಬಿಡುತ್ತೆ. ಅದನ್ನ ನೋಡಿದಂತ ತಮ್ಮೀಸ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ ಯಾರೋ ವೇಷನ ಹಾಕೊಂಡಿರುವಂತ ಮಗು ಮೇಲೆ ಬೆಂಕಿ ಬಿದ್ಬಿಟ್ಟಿದೆ ಅಂತ ಕಾಪಾಡೋದಕ್ಕೆ ಬಂದಾಗ ಏಲಿಯನ್ ಇವನ ಕೈಯನ್ನ ಮುಟ್ಟಿ ಇವನು ಎಷ್ಟು ಒಳ್ಳೆಯವನು ಅಂತ ತಿಳ್ಕೊಳ್ಳುತ್ತೆ. ನಂತರ ಏಲಿಯನ್ ಏನೋ ಕಾಪಾಡ್ತಾನೆ. ಆದ್ರೆ ಆಂಬ್ಯುಲೆನ್ಸ್ ಅಲ್ಲಿ ಜಾಗ ಇರೋದಿಲ್ಲ. ಆದ್ರಿಂದ ಅವಂತಿಕಾ ವ್ಯಾನ್ ಅನ್ನು ಇಸ್ಕೊಂಡು ಇದನ್ನ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಈ ಏಲಿಯನ್ ಹೇಳ್ತಿರುತ್ತೆ,
ನನ್ಗೇನು ಆಗಿಲ್ಲ, ತಲೆ ಕೆಡ್ಸ್ಕೋಬೇಡ ಅಂತ. ಇವನು ಅದ್ರ ಮಾತಿಗೆ ತಲೆ ಕೆಡ್ಸ್ಕೊಳ್ದೆ ಹಾಸ್ಪಿಟಲ್ ಕಡೆಗೆ ಹೋಗ್ತಿರ್ಬೇಕಾದ್ರೆ ಈ ಏಲಿಯನ್ ಮಾಯ ಆಗೋದನ್ನು ನೋಡಿ ಇವನ್ಗೆ ಗಾಬರಿ ಆಗ್ಬಿಡುತ್ತೆ. ಇದರಿಂದ ಆಕ್ಸಿಡೆಂಟ್ ಆಗಿ ವ್ಯಾನ್ ಕೆಳಗಡೆ ಬೀಳ್ತಿರ್ಬೇಕಾದ್ರೆ ಏಲಿಯನ್ ಇದನ್ನ ಸೇಫ್ ಆಗಿ ಕೆಳಗಡೆ ತಗೊಂಡ್ ಬರುತ್ತೆ. ನಂತರ ತಮ್ಮೀಸ್ಗೆ ಇದು ನಿಜವಾದ ಏಲಿಯನ್ ಅಂತ ಗೊತ್ತಾಗಿ ತಪ್ಪಿಸ್ಕೊಂಡು ಹೋಗೋದಕ್ಕೆ ನೋಡಿದ್ರೆ ಈ ಏಲಿಯನ್ ಇವನನ್ನ ಬಿಡ್ತಾನೆ ಇರೋದಿಲ್ಲ. ಇವನ ಹಿಂದೆನೆ ಬಂದು ಹೇಳ್ತಿರುತ್ತೆ, ನಾನು ಮಾಮೂಲಿಯಾಗಿ ಮನುಷ್ಯರ ಜೊತೆ ಮಾತಾಡೋದಿಲ್ಲ, ಆದ್ರೆ ನೀನು ತುಂಬಾನೇ ಒಳ್ಳೆ ವ್ಯಕ್ತಿ, ಪ್ರಾಣಿಗಳನ್ನ ತುಂಬಾನೇ ಪ್ರೀತಿ ಮಾಡ್ತೀಯ, ಆದ್ರಿಂದ ನಿನ್ ಜೊತೆ ಮಾತಾಡ್ತಿರೋದು ಅಂತ. ಇಷ್ಟೆಲ್ಲ ಹೇಳಿ ಅರ್ಥ ಮಾಡಿಸಿದ್ರು ಕೂಡ ತಮೀಜ್ ಮಾತ್ರ ತುಂಬಾ ಹೆದರ್ಕೊಂಡು ಈ ಏಲಿಯನ್ನ ಮಾರ್ಸಿ ಇಲ್ಲಿಂದ ತಪ್ಪಿಸ್ಕೊಂಡು ಹೊಟ್ಟೋಗ್ತಾನೆ. ಇನ್ನೊಂದ್ ಕಡೆ ಆರ್ಯನ್ಗೆ ಪ್ರಜ್ಞೆ ಬಂದಾಗ ಇವನಿಗೆ ಎಲ್ಲಾ ವಿಷಯನೂ ಗೊತ್ತಾಗುತ್ತೆ. ಒಂದು ಏಲಿಯನ್ ನಮ್ಮ ಕಂಪನಿ ಒಳಗಡೆ ನುಗ್ಗಿ ಸ್ಪಾರ್ಕ್ ಸ್ಟೋನ್ ಅನ್ನ ಎತ್ಕೊಂಡು ಹೊಟ್ಟೋಗಿದೆ ಅಂತ. ಆದ್ರೆ ಆಗ್ಲೇ ನಂದಿನಿಗೆ ಸಿಕ್ತಲ್ಲ ಏಲಿಯನ್ ಸ್ಪೇಸ್ ಶಿಪ್, ಅದನ್ನ ಹೇಗೋ ಮಾಡಿ ಇವರ ಕಂಪನಿ ಒಳಗಡೆ ತಗೊಂಡ್ ಬಂದ್ಬಿಟ್ಟಿರ್ತಾರೆ. ಈ ಸ್ಪೇಸ್ ಶಿಪ್ ಅನ್ನ ಸ್ಕ್ಯಾನ್ ಮಾಡಿದಾಗ ಇದ್ರ ಒಳಗಡೆ ಇವರಿಗೆ ಸ್ಪಾರ್ಕ್ ಸ್ಟೋನ್ ಸಿಗೋದಿಲ್ಲ. ಅಷ್ಟೇ ಅಲ್ಲದೆ ಈ ಸ್ಪೇಸ್ ಶಿಪ್ ತುಂಬಾನೇ ಅಡ್ವಾನ್ಸ್ ಟೆಕ್ನಾಲಜಿ ಆಗಿರೋದ್ರಿಂದ ಇದರ ಡೋರ್ ಅನ್ನು ಓಪನ್ ಮಾಡಿ ಒಳಗಡೆ ಹೋಗೋದಕ್ಕೂ ಕೂಡ ಇವರಿಗೆ ಸಾಧ್ಯ ಆಗ್ತಿರೋದಿಲ್ಲ. ಇನ್ನೊಂದ್ ಕಡೆ ತಮ್ಮೀಜ್ ಇವನ ಟೀಮ್ ನವರಿಗೆ ಇವನು ನೋಡಿದಂತ ಏಲಿಯನ್ ಬಗ್ಗೆ ಹೇಳೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾನೆ. ಆದ್ರೆ ಯಾರೊಬ್ರು ಕೂಡ ಇವನ ಮಾತನ್ನ ಕೇಳೋದಿಲ್ಲ. ಇವನು ಕಾಮಿಡಿ ಮಾಡ್ತಿದ್ದಾನೆ ಅಂತ ಲೈಟ್ ಆಗಿ ತಗೊಳ್ತಿರ್ತಾರೆ. ಆದ್ರೆ ಅಷ್ಟೊತ್ತಿಗೆ ಏಲಿಯನ್ ಕೂಡ ತಮ್ಮೀಜ್ ನ ಫಾಲೋ ಮಾಡ್ಕೊಂಡು ಇಲ್ಲಿವರೆಗೂ ಕೂಡ ಬಂದು ತಲುಪಿಟ್ಟಿರುತ್ತೆ. ಇದನ್ನ ನೋಡಿದಂತ ಎಲ್ಲರೂ ಹೆದರ್ಕೊಂಡು ಎಲ್ಲಾ ಕಡೆ ಚಲ್ಲಾಪಿಲ್ಲಿಯಾಗಿ ಓಡಾಡ್ತಿರ್ತಾರೆ. ನಂತರ ಟೈಸಾನ್ ಹೆದರ್ಕೊಂಡು ಜಿಳ್ಳೆಗೆ ಹೊಡೆಯುವಂತ ಔಷಧಿನ ಇದಕ್ಕೆ ಹೊಡಿತಿದ್ದಂಗೆನೆ ಪ್ರಜ್ಞೆ ತಪ್ಪಿಡುತ್ತೆ. ಇದರಿಂದ ಇದನ್ನ ಕಟ್ಟ ಹಾಕಿ ಇದಕ್ಕೆ ಪ್ರಜ್ಞೆ ಬರ್ತಿದ್ದಂಗೆನೆ ಕೇಳ್ತಿರ್ತಾರೆ, ನೀನು ಎಲ್ಲಿಂದ ಇಲ್ಲಿಗೆ ಬಂದಿದ್ಯಾ, ಏನಕ್ಕೋಸ್ಕರ ಇಲ್ಲಿಗೆ ಬಂದಿದ್ಯಾ ಅಂತ. ಆದ್ರೆ ಏಲಿಯನ್ ಮಾತ್ರ ಇವರ ಮಾತಿಗೆ ಉತ್ತರ ಕೊಡ್ತಿರೋದಿಲ್ಲ. ಬದಲಾಗಿ ಫ್ರೆಂಡ್ಲಿ ಆಗಿ ಇವರ ಜೊತೆ ಕಾಮಿಡಿ ಆಗಿ ಮಾತಾಡ್ತಿರುತ್ತೆ. ನಂತರ ನಾನ್ ನಿಮ್ಗೆ ಏನು ಮಾಡೋದಿಲ್ಲ ಅಂತ ಇವರಿಗೆ ನಂಬಿಕೆನ ಬರ್ಸಿ ಎಲ್ಲಾ ಚಲ್ಲಾಪಿಲ್ಲಿಯಾಗಿ ಬಿದ್ದಿರೋಂತ ವಸ್ತುಗಳನ್ನ ಎತ್ತಿಟ್ಟು ಇವ್ರಿಗೆ ಹೆಲ್ಪ್ ಮಾಡುತ್ತೆ. ಇದನ್ನ ನೋಡಿ ಇವರು ಆಶ್ಚರ್ಯ ಪಡ್ತಿರ್ತಾರೆ. ಅದೇ ಸಮಯಕ್ಕೆ ತಮೀಜ್ ನ ಹುಡ್ಕೊಂಡು ಅವಂತಿಕ ಇಲ್ಲಿಗೆ ಬರ್ತಾಳೆ. ನೆನ್ನೆ ನೀನು ತುಂಬಾ ಮಕ್ಕಳನ್ನ ಕಾಪಾಡಿದ್ಯಾ, ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ. ಆಗ ಇಲ್ಲೇ ಮಾಯ ಆಗಿರುವಂತ ಏಲಿಯನ್ಗೆ ತಮೀಜ್ ನ ನೋಡಿ ಅರ್ಥ ಆಗೋಗುತ್ತೆ ಇವನು ಅವಂತಿಕನ ಇಷ್ಟಪಡ್ತಿದ್ದಾನೆ ಅಂತ. ನಂತರ ಅವಂತಿಕಾ ತಮೀಜ್ ಆಗಿ ಇವನ ಟೀಮ್ ನವ್ರಿಗೆಲ್ಲರಿಗೂ ಫ್ರೆಂಡ್ ಆಗಿ ಇಲ್ಲಿಂದ ಹೋಗ್ತಾಳೆ. ತಮೀಜ್ ಅಂತೂ ಇದರಿಂದ ತುಂಬಾನೇ ಸಂತೋಷವಾಗಿರ್ತಾನೆ. ಹಾಗೆ ಏಲಿಯನ್ ಕೂಡ ಇಷ್ಟೊತ್ತಿಗೆ ಡಿಸೈಡ್ ಮಾಡ್ಬಿಟ್ಟಿರುತ್ತೆ, ಎಲ್ಲನೂ ಸರಿಯಾಗೋವರೆಗೂ ಹಾಗೆ ನನ್ನ ಏಲಿಯನ್ ಶೇಪ್ ಮತ್ತೆ ಸಿಗೋವರೆಗೂ ನಾನು ಇವ್ರ ಜೊತೆನೆ ಇರಬೇಕು ಅಂತ. ಈ ಏಲಿಯನ್ ಇವ್ರ ಜೊತೆ ಫ್ರೆಂಡ್ಲಿ ಆಗಿರೋದ್ರಿಂದ ಇವರು ಕೂಡ ಅದಕ್ಕೆ ಒಪ್ಕೊಳ್ತಾರೆ. ಹೀಗೆ ತುಂಬಾ ದಿನಗಳು ಒಟ್ಟಿಗೆ ಕಾಲ ಕಳೆದು ಇವರೆಲ್ಲರೂ ತುಂಬಾ ಒಳ್ಳೆ ಫ್ರೆಂಡ್ಸ್ ಗಳಾಗೋಗ್ತಾರೆ. ಎಷ್ಟು ದಿನ ಇವರು ಜೊತೆಲಿ ಕಾಲ ಕಳಿತಿರ್ತಾರೋ ಅಷ್ಟೇ ಇವರ ಫ್ರೆಂಡ್ಶಿಪ್ ಕೂಡ ಸ್ಟ್ರಾಂಗ್ ಆಗ್ತಿರುತ್ತೆ. ಅಂದಂಗೆ ಇವರೆಲ್ಲರೂ ಸೇರಿ ಈ ಏಲಿಯನ್ಗೆ ಚುಟ್ಕು ಅಂತ ಹೆಸರಿಡ್ತಾರೆ. ಈ ಕಡೆ ನೋಡಿದ್ರೆ ಆರ್ಯನ್ಗೆ ಆದಷ್ಟು ಬೇಗ ಸ್ಪಾರ್ಕ್ ಸ್ಟೋನ್ ಬೇಕು. ಆದ್ರಿಂದ ಅಮೆರಿಕದಲ್ಲಿ ಏಲಿಯನ್ಸ್ ಗಳ ಬಗ್ಗೆ ರಿಸರ್ಚ್ ಮಾಡುವಂತ ವಿಲಿಯಮ್ಸ್ ಅನ್ನೋ ಒಬ್ಬ ವ್ಯಕ್ತಿನ ಕರೆಸ್ತಾನೆ. ವಿಲಿಯಮ್ಸ್ ಅಂತೂ ಈ ಏಲಿಯನ್ ಶಿಪ್ ಅನ್ನ ನೋಡಿ ತುಂಬಾನೇ ಶಾಕ್ ಆಗ್ಬಿಟ್ಟಿರ್ತಾನೆ. ನಂತರ ಹೇಳ್ತಾನೆ, ಆ ಏಲಿಯನ್ ನ ಹುಡ್ಕೋ ಅಂತ ಅವಶ್ಯಕತೆ ಇಲ್ಲ, ಈ ಸ್ಪೇಸ್ ಶಿಪ್ ಅನ್ನ ಹುಡ್ಕೊಂಡು ಅದೇ ನಮ್ಮ ಹತ್ರ ಬರುತ್ತೆ ಅಂತ. ಇದಾದ್ಮೇಲೆ ಯಾವ್ದಕ್ಕೂ ಇರ್ಲಿ ಅಂತ ವಿಲಿಯಂ ಇವನು ತಂದಿರೋಂತ ತುಂಬಾ ಅಡ್ವಾನ್ಸ್ ಆಗಿರೋ ಸಣ್ಣ ಸಣ್ಣ ಡ್ರೋನ್ಸ್ ಗಳನ್ನ ಬಿಡ್ತಾನೆ. ಆ ಏಲಿಯನ್ ಎಕ್ಸಾಕ್ಟ್ ಆಗಿ ಎಲ್ಲಿದೆ ಅಂತ ತಿಳ್ಕೊಳ್ಳೋದಕ್ಕೆ. ಇನ್ನೊಂದ್ ಕಡೆ ನೋಡಿದ್ರೆ ನಾವಾಗ್ಲೇ ಸೈನ್ಸ್ ಎಕ್ಸಿಬಿಷನ್ ನಲ್ಲಿ ನೋಡಿದ್ವಲ್ಲ ಕ್ಯಾನ್ಸರ್ ಇರುವಂತ ಆ ಸಣ್ಣ ಹುಡುಗಿ. ಈ ಹುಡುಗಿ ಲಾಸ್ಟ್ ಸ್ಟೇಜ್ ನಲ್ಲಿ ಇರ್ತಾಳೆ. ಆದ್ರಿಂದ ಇವಳನ್ನ ನೋಡೋದಕ್ಕೆ ತಮೀಜ್ ಹಾಗೆ ಅವಂತಿಕಾ ಬಂದಿರ್ತಾರೆ. ಚುಟ್ಕುನು ಕೂಡ ಇವ್ರ ಜೊತೆ ಬಂದಿರುತ್ತೆ. ಆದ್ರೆ ಯಾರ ಕಣ್ಣಿಗೂ ಕಾಣ್ತಿರೋದಿಲ್ಲ. ಈ ಹುಡುಗಿ ಪರಿಸ್ಥಿತಿನ ನೋಡಿ ಚುಟ್ಕು ತಮೀಜ್ ಕೈಯನ್ನ ಈ ಹುಡುಗಿ ಮೇಲೆ ಇಡಿಸ್ತಾನೆ. ನಂತರ ಇವನು ತಮೀಜ್ ಕೈನ ಮೂಲಕ ಆ ಹುಡುಗಿನ ಟಚ್ ಮಾಡ್ತಾ ಆ ಹುಡುಗಿಯ ಬಾಡಿಲಿರುವಂತ ಕ್ಯಾನ್ಸರ್ ಪಾರ್ಟಿಕಲ್ಸ್ ಗಳನ್ನೆಲ್ಲ ವಾಸಿ ಮಾಡ್ಬಿಡುತ್ತೆ. ಅಂದ್ರೆ ಈ ಹುಡುಗಿನ ಕ್ಯಾನ್ಸರ್ ಇಂದ ಮುಕ್ತಿಗೊಳಿಸುತ್ತೆ. ಆ ಹುಡುಗಿ ತಾಯಿ ಹಾಗೆ ಅವಂತಿಕಾ ಖುಷಿ ಪಡ್ತಿರ್ತಾರೆ. ಆದ್ರೆ ತಮೀಜ್ ಇದನ್ನ ಹೇಗ್ ಮಾಡ್ದ ಅಂತ ಇವರಿಗೆ ಅರ್ಥ ಆಗ್ತಿರೋದಿಲ್ಲ. ಅದೇ ಸಮಯಕ್ಕೆ ವಿಲಿಯಂ ಕಳ್ಸಿರುವಂತ ಡ್ರೋನ್ಸ್ ಗಳು ಇಲ್ಲಿಗೆ ಬಂದು ಚುಟ್ಕು ಇಲ್ಲೇ ಇದ್ದಾನೆ ಅಂತ ಡಿಟೆಕ್ಟ್ ಮಾಡ್ಬಿಡ್ತವೆ. ಆದ್ರಿಂದ ತಮೀಜ್ ಚುಟ್ಕು ಹಾಗೆ ಅವಂತಿಕನ ಕರ್ಕೊಂಡು ಹೋಗ್ತಿದ್ರೆ ಅವಂತಿಕಾಗಂತೂ ಏನಕ್ಕೆ ಅವುಗಳು ನಮ್ಮನ್ನ ಚೇಂಜ್ ಮಾಡ್ತಿದಾವೆ ಅಂತಾನೆ ಅರ್ಥ ಆಗ್ತಿರೋದಿಲ್ಲ. ಅದೇ ಸಮಯಕ್ಕೆ ಇವರ ವ್ಯಾನ್ ನಲ್ಲಿರುವಂತ ಚುಟ್ಕುನ ನೋಡಿ ಇವಳಿಗೆ ತುಂಬಾನೇ ಶಾಕ್ ಆಗೋಗುತ್ತೆ. ನಂತರ ಡ್ರೋನ್ಸ್ ಗಳಿಂದ ಹೇಗೋ ಮಾಡಿ ಎಸ್ಕೇಪ್ ಆಗ್ತಾರೆ. ಆದ್ರಿಂದ ವಿಲಿಯಂ ಆರ್ಯನ್ಗೆ ಫ್ರೀಸ್ ಮಾಡುವಂತ ಒಂದು ಗನ್ನ ಬಗ್ಗೆ ಹೇಳ್ತಿರ್ತಾನೆ. ಈ ಗನ್ನ ಸಹಾಯದಿಂದ ಆ ಏಲಿಯನ್ನ ಫ್ರೀಸ್ ಮಾಡಿ ಹಿಡಿಬಹುದು ಅಂತ. ಈ ಕಡೆ
ತಮೀಜ್ ಇಲ್ಲೆಲ್ಲ ಏನ್ ನಡೀತಿದೆ ಅಂತ ಕೇಳಿದಾಗ ಚುಟ್ಕುನು ಕೂಡ ಹೇಳ್ತಾ ಹೋಗ್ತಾನೆ, ಭೂಮಿಯಿಂದ ತುಂಬಾ ದೂರದಲ್ಲಿ ನಮ್ಮ ಗ್ರಹ ಇದೆ. ನಮ್ಮ ಗ್ರಹದಲ್ಲಿ ನಾವು ಪ್ರಕೃತಿ ಜೊತೆ ಸೇರಿ ಸಂತೋಷವಾಗಿ ಜೀವನ ಮಾಡ್ತಿದೀವಿ. ಆದ್ರೆ ನಮ್ಮ ಪ್ರಪಂಚಕ್ಕೆ ಸೇರಿರುವಂತ ಒಂದು ಕಲ್ಲು ಮಿಸ್ ಆಗಿ ನಿಮ್ಮ ಭೂಮಿಗೆ ಬಂದು ತಲುಪಿಟ್ಟಿದೆ. ಈ ಕಲ್ಲು ತುಂಬಾನೇ ಪವರ್ಫುಲ್. ಆರ್ಯನ್ ಇದನ್ನ ಕೆಟ್ಟ ಕೆಲಸಗಳಿಗೆ ಯೂಸ್ ಮಾಡ್ಕೊಳ್ತಿದ್ದಾನೆ. ಇದನ್ನ ತಗೊಂಡು ಹೋಗೋದಕ್ಕೆ ಅಂತ ನಾನು ಭೂಮಿಗೆ ಬಂದಿದ್ದು ಅಂತ. ಈ ಕಡೆ ನೋಡಿದ್ರೆ ಆರ್ಯನ್ ನ ಟೀಮ್ ನವರು ಸ್ಪೇಸ್ ಶಿಪ್ ಅನ್ನ ಹೊರಗಡೆ ತಗೊಂಡ್ ಬರ್ತಾರೆ. ಅದನ್ನ ಟ್ರ್ಯಾಕ್ ಮಾಡ್ಕೊಂಡು ಆ ಏಲಿಯನ್ ಬರ್ಲಿ ಅಂತ. ಅಷ್ಟೇ ಅಲ್ಲದೆ ಅದನ್ನ ಹಿಡಿಯೋದಕ್ಕೆ ಎಲ್ಲಾ ತಯಾರಿನೂ ಮಾಡ್ಕೊಂಡಿರ್ತಾರೆ. ಈ ಕಡೆ ಚುಟ್ಕುಗೆ ಸ್ಪೇಸ್ ಶಿಪ್ ಇಂದ ಸಿಗ್ನಲ್ ಸಿಕ್ತಿದ್ದಂಗೆನೆ ತಮೀಜ್ ಇವನನ್ನ ನಾನ್ ನಿನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಸ್ಪೇಸ್ ಶಿಪ್ ಇರೋಂತ ಜಾಕೆ ಕರ್ಕೊಂಡ್ ಬರ್ತಾನೆ. ಸರಿ, ನೀನ್ ಇಲ್ಲಿಂದ ಹೋಗು ಅಂತ ಇವನನ್ನ ಹಗ್ ಮಾಡಿ ಮಾಯ ಆಗಿ ಇಲ್ಲಿಂದ ಸ್ಪೇಸ್ ಶಿಪ್ ಹತ್ರ ಚುಟ್ಕು ಹೋಗ್ತಿರ್ತಾನೆ. ಆದ್ರೆ ವಿಲಿಯಂ ಇಲ್ಲಿಗೆ ಹಾಕಿರುವಂತ ಡಿವೈಸ್ ಗಳು ಏಲಿಯನ್ ಇಲ್ಲಿಗೆ ಬಂದಿದೆ ಅಂತ ಡಿಟೆಕ್ಟ್ ಮಾಡ್ಬಿಡ್ತವೆ. ಇದರಿಂದ ಇದ್ರ ಮೇಲೆ ಅಟ್ಯಾಕ್ ಮಾಡ್ತಿದ್ರೆ ಅದನ್ನ ತಮೀಜ್ ಕೂಡ ನೋಡ್ತಾನೆ. ನಂತರ ಆರ್ಯನ್ ಟೀಮ್ ನವರು ಇನ್ನೇನು ಚುಟ್ಕುನ ಹಿಡಿದು ಬಂಧಿಸ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ತಮೀಜ್ ಬಂದು ಇದನ್ನ ಬಿಡಿಸ್ತಾನೆ. ತಮೀಜ್ ಅವರ ಜೊತೆ ಎಲ್ಲ ಫೈಟ್ ಮಾಡ್ತಾ ಇವರನ್ನ ಡಿಸ್ಟ್ರಾಕ್ಟ್ ಮಾಡ್ತಿದ್ರೆ ಚುಟ್ಕು ಇವನ ಸ್ಪೇಸ್ ಶಿಪ್ ಅನ್ನ ತಗೊಂಡು ಇವನ ಗ್ರಹಕ್ಕೆ ಹೋಗ್ತಿರ್ತಾನೆ. ಅವನು ಹೋಗ್ತಿರೋದನ್ನ ನೋಡಿ ತಮೀಜ್ ಕೂಡ ಸಂತೋಷವಾಗೇನೆ ಪ್ರಜ್ಞೆ ತಪ್ಪಿಡ್ತಾನೆ. ಆದ್ರೆ ಇದನ್ನ ನೋಡ್ತಿರೋಂತ ನಂದಿನಿ ಮಾತ್ರ ತಮೀಜ್ಗೆ ಚೆನ್ನಾಗಿ ಹೊಡೆಯೋದಕ್ಕೆ ಶುರು ಮಾಡ್ತಾಳೆ. ಇದನ್ನ ನೋಡ್ದಂತ ಚುಟ್ಕುನು ಕೂಡ ಮತ್ತೆ ಕೆಳಗಡೆ ಬರ್ತಾನೆ. ಆದ್ರೆ ಅಷ್ಟೊತ್ತಿಗೆ ನಂದಿನಿ ಇವನಿಗೆ ಚುಚ್ಚಿ ಸಾಯಿಸ್ಬಿಡ್ತಾಳೆ. ಆಗ ಚುಟ್ಕು ಬಂದು ಅವಳ ಮೇಲೆ ಅಟ್ಯಾಕ್ ಮಾಡಿ ಇವನ ಸಂಪೂರ್ಣವಾಗಿರುವಂತ ಶಕ್ತಿನೆಲ್ಲ ಯೂಸ್ ಮಾಡ್ಕೊಂಡು ಇವನನ್ನ ಮತ್ತೆ ಜೀವಂತಗೊಳಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಆದ್ರೆ ಅಷ್ಟೊತ್ತಿಗೆ ಆರ್ಯನ ಟೀಮ್ ನವರು ಇದನ್ನ ಫ್ರೀಸ್ ಮಾಡಿ ಹಿಡಿದು ತಗೊಂಡ್ ಹೊರಟೋಗ್ತಾರೆ. ಆದ್ರೆ ಸ್ವಲ್ಪ ಹೊತ್ತಿನ ನಂತರ ಇವನಿಗೆ ಎಚ್ಚರ ಆಗುತ್ತೆ. ನೋಡಿದ್ರೆ ವಿಲಿಯಂ ಹಾಕಿರುವಂತ ಡಿವೈಸ್ ಗಳು ಇವನನ್ನ ಏಲಿಯನ್ ಅಂತ ಡಿಟೆಕ್ಟ್ ಮಾಡ್ತಿರ್ತವೆ. ನಂತರ ಆರ್ಯನ್ ಚುಟ್ಕುನ ಬಂದಿ ಮಾಡಿ ಸ್ಪಾರ್ಕ್ ಎಲ್ಲಿದೆ ಅಂತ ಕೇಳ್ತಾನೆ. ಆದ್ರೆ ಇವನ್ ಮಾತ್ರ ಹೇಳೋದಕ್ಕೆ ರೆಡಿ ಆಗಿರೋದಿಲ್ಲ. ಬದಲಾಗಿ ಹೇಳ್ತಿರ್ತಾನೆ, ನಿನ್ಗೆ ಅದು ಯಾವತ್ತೂ ಸಿಗೋದಿಲ್ಲ, ಮರ್ತ್ ಬಿಡು ಅಂತ. ಇನ್ನೊಂದ್ ಕಡೆ ತಮೀಜ್ಗೆ ನಂದಿನಿ ಚುಚ್ಬಿಟ್ಟಿದ್ದಾಳಲ್ಲ, ಆದ್ರಿಂದ ಆಪರೇಷನ್ ನಡೀತಿರುತ್ತೆ. ಎಲ್ಲರೂ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಆದ್ರೆ ಇವನು ಇದ್ದಕ್ಕಿದ್ದಂಗೆ ಎದ್ ನಿಂತ್ಕೊಬಿಡ್ತಾನೆ. ಇವನ ಗಾಯ ಅದಾಗದೆ ತುಂಬಾ ಸ್ಪೀಡ್ ಆಗಿ ವಾಸಿ ಆಗ್ತಿರುತ್ತೆ. ಇದ್ರ ಬಗ್ಗೆ ಇವ್ರು ಯಾರಿಗೂ ಏನು ಅರ್ಥ ಆಗದೆ ಮನೆಗೆ ಹೋಗ್ತಿರ್ಬೇಕಾದ್ರೆ ಒಂದಷ್ಟು ಜನ ಇವರನ್ನ ಅಡ್ಡ ಹಾಕಿ ಕಾರನ್ನ ಕಿತ್ಕೊಳ್ಳೋದಕ್ಕೆ ನೋಡ್ತಾರೆ. ಅಂದಂಗೆ ಇವರು ಬೇರೆ ಯಾರು ಅಲ್ಲ, ಮೂವಿಯ ಮೊದ್ಲಲ್ಲಿ ಒಬ್ಳು ಲೇಡಿಯ ಚೈನ್ ಅನ್ನ ಕಿತ್ಕೋತಿದ್ರಲ್ಲ ಅವರೇನೆ. ಆದ್ರೆ ಇಲ್ಲಿಗೆ ಸೀನ್ ಕಟ್ ಆಗಿ ಇವರೆಲ್ಲರೂ ಮನೆಗ್ ಬರುವಂತ ಸೀನ್ ಅನ್ನ ತೋರಿಸ್ತಾರೆ. ಇವರು ಮನೆಗ್ ಬಂದ್ರೆ ತಮೀಜ್ ಇವನ ಕೈಯನ್ನ ಮುಂದೆ ಇಡ್ತಾನೆ. ನೋಡಿದ್ರೆ ಇವನ ಮುಂದೆ ಇರುವಂತ ವಸ್ತುಗಳೆಲ್ಲ ತೇಲಾಡೋದಕ್ಕೆ ಶುರುವಾಗ್ತವೆ. ಅಂದ್ರೆ ಚುಟ್ಕು ಇವನನ್ನ ಜೀವಂತಗೊಳಿಸ್ತಿತ್ತಲ್ಲ, ಆ ರೀತಿ ಜೀವಂತಗೊಳಿಸ್ತಿರ್ಬೇಕಾದ್ರೆ ಅವನ ಪವರ್ ಅನ್ನ ಇವನ್ಗೂ ಕೂಡ ಸ್ವಲ್ಪ ಕೊಟ್ಬಿಟ್ಟಿರ್ತಾನೆ. ಆಗ್ಲೇ ನಮ್ಗೆ ಗೊತ್ತಾಗೋದು, ಆಗ್ಲೇ ಅಡ್ಡ ಹಾಕಿದ್ರಲ್ಲ ಜನರನ್ನ, ಅವರನ್ನ ತಮೀಜ್ ಇವನ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಚೆನ್ನಾಗಿ ಹೊಡೆದ್ ಬಿಟ್ಟಿದ್ದ ಅಂತ. ಇದರಿಂದ ಇವರೆಲ್ಲರೂ ತುಂಬಾನೇ ಸಂತೋಷ ಪಡ್ತಿರ್ತಾರೆ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಇವ್ರು ಯಾರಿಗೂ ಇನ್ನೂ ಕೂಡ ಗೊತ್ತಿರೋದಿಲ್ಲ ಆರ್ಯನ್ ಚುಟ್ಕುನ ಹಿಡಿದು ಬಂಧಿಸ್ಕೊಂಡಿದ್ದಾನೆ ಅಂತ. ಯಾಕೆ ಅಂತಂದ್ರೆ ಚುಟ್ಕು ಸ್ಪೇಸ್ ಶಿಪ್ ಅನ್ನ ತಗೊಂಡು ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ತಮೀಜ್ ಪ್ರಜ್ಞೆ ತಪ್ಪಿಟ್ಟಿದ್ನಲ್ಲ, ಆದ್ರಿಂದ ಇವನಿಗೆ ಅನ್ನಿಸ್ತಿರುತ್ತೆ ಚುಟ್ಕು ಇಲ್ಲಿಂದ ಅವರ ಗ್ರಹಕ್ಕೆ ಹೊಟ್ಟೋಗಿದ್ದಾನೆ ಅಂತ. ಈ ಕಡೆ ಆರ್ಯನ್ನ ಸೈಂಟಿಸ್ಟ್ ಗಳಿಗೆ ಗೊತ್ತಾಗುತ್ತೆ ಚುಟ್ಕು ಬಾಡಿಲಿರುವಂತ ರಕ್ತದಲ್ಲಿ ತುಂಬಾ ಪವರ್ಸ್ ಗಳು ಇದಾವೆ ಅಂತ. ಆದ್ರಿಂದ ಆ ರಕ್ತನ ಇಲಿಗೆ ಇಂಜೆಕ್ಟ್ ಮಾಡಿದ್ರೆ ಇಲಿನೂ ಕೂಡ ಪವರ್ಫುಲ್ ಆಗೋಗುತ್ತೆ. ಅದಕ್ಕೆ ನಾನು ಕೂಡ ಪವರ್ಫುಲ್ ಆಗ್ಬೇಕು ಅಂತ ಆರ್ಯನ್ ಚುಟ್ಕು ರಕ್ತನ ಇವನ ಒಳಗಡೆ ಇಂಜೆಕ್ಟ್ ಮಾಡಿಸ್ಕೊತಾನೆ. ಈ ಕಡೆ ಚುಟ್ಕು ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಿದ್ರೆ ಅದೇ ಸಮಯಕ್ಕೆ ತುಂಬಾನೇ ಪವರ್ಫುಲ್ ಆಗಿ ಕನ್ವರ್ಟ್ ಆಗಿರುವಂತ ಆರ್ಯನ್ ಬಂದು ಇದನ್ನ ತಡಿತಾನೆ. ಅಷ್ಟೇ ಅಲ್ಲದೆ ಚುಟ್ಕು ಮೇಲೆ ತುಂಬಾ ಎಕ್ಸ್ಪೆರಿಮೆಂಟ್ ಗಳು ಮಾಡಿರೋದ್ರಿಂದ ಇವನ ಪವರ್ಸ್ ಗಳು ಕೂಡ ಸರಿಯಾಗಿ ವರ್ಕ್ ಆಗ್ತಿರೋದಿಲ್ಲ. ಇನ್ನೊಂದ್ ಕಡೆ ನೋಡಿದ್ರೆ ತಮೀಜ್ ಮತ್ತೆ ಅವಂತಿಕಾ ಚುಟ್ಕು ಅದರ ಸ್ಪೇಸ್ ಶಿಪ್ ಅನ್ನ ತಗೊಂಡು ಅದರ ಗ್ರಹಕ್ಕೆ ಹೋಯ್ತಲ್ಲ ಆ ಜಾಗಕ್ಕೆ ಬರ್ತಾರೆ. ಇಲ್ಲಿ ಇವ್ರಿಗೆ ಚುಟ್ಕುನ ಒಂದು ಡಿವೈಸ್ ಸಿಗುತ್ತೆ. ಮರ್ತ್ ಬಿಟ್ಟು ಇಲ್ಲೇ ಬಿಟ್ಟು ಹೋಗಿರ್ಬೋದು ಅಂತ ಈ ಡಿವೈಸ್ ಅನ್ನ ಇವರೇ ಇಟ್ಕೋತಾರೆ. ಅಷ್ಟೇ ಅಲ್ಲದೆ ಇವರೆಲ್ಲರೂ ಚುಟ್ಕು ಅವನ ಪ್ರಪಂಚಕ್ಕೆ ಸೇಫ್ ಆಗಿ ಹೋಗಿ ತಲುಪಿದಾನೆ ಅಂತ ಸಂತೋಷವಾಗಿರ್ತಾರೆ. ಈ ಕಡೆ ವಿಲಿಯಂ ಚುಟ್ಕುನ ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಆರ್ಯನ್ ಬಂದು ಸ್ಪಾರ್ಕ್ ಎಲ್ಲಿದೆ ಹೇಳು ಅಂತ ಇದಕ್ಕೆ ಹಿಂಸೆ ಕೊಡೋದಕ್ಕೆ ಶುರು ಮಾಡ್ತಾನೆ. ಇನ್ನೊಂದ್ ಕಡೆ ನೋಡಿದ್ರೆ ತಮೀಜ್ ಮತ್ತೆ ಅವಂತಿಕಾ ಒಂದು ಮ್ಯೂಸಿಯಂ ನಲ್ಲಿ ಇರಬೇಕಾದ್ರೆ ಆಗ ವಿಲಿಯಂ ಹೇಳ್ತಾನೆ ಒಂದು ಮ್ಯೂಸಿಯಂ ನಲ್ಲಿ ಒಂದು ಏಲಿಯನ್ ಡಿಟೆಕ್ಟ್ ಆಗ್ತಿದೆ ಅಂತ. ಅದಕ್ಕೆ ಚೆಕ್ ಮಾಡೋದಕ್ಕೆ ಅಂತ ಡ್ರೋನ್ಸ್ ಗಳ ಜೊತೆಗೆ ಒಂದಷ್ಟು ರೌಡಿಗಳನ್ನು ಕೂಡ ಕಳಿಸ್ತಾರೆ. ಆದ್ರೆ ರೌಡಿಗಳು ಏಲಿಯನ್ಸ್ ನ ಹುಡುಕ್ತಾ ಜನರಿಗೆ ಹೊಡಿತಿರ್ಬೇಕಾದ್ರೆ ತಮೀಜ್ ಅವರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದನ್ನ ನೋಡಿದಂತ ಆರ್ಯನ್ ಟೀಮ್ ನವರಿಗೆ ಎಲ್ಲಾನು ಅರ್ಥ ಆಗೋಗುತ್ತೆ. ನಾವು ಅವನನ್ನ ಸಾಯಿಸಿದ್ವಿ, ಅವನು ಮತ್ತೆ ಜೀವಂತವಾಗಿದ್ದಾನೆ ಅಂತಂದ್ರೆ ಏಲಿಯನ್ ಅವನನ್ನ ಜೀವಂತಗೊಳಿಸ್ತಿರ್ಬೇಕಾದ್ರೆ ಅದ್ರ ಶಕ್ತಿನೂ ಕೂಡ ಅವನಿಗೆ ಕೊಟ್ಟಿರ್ಬೋದು.
ಇದರಿಂದಾನೆ ಅವನನ್ನ ವಿಲಿಯಂ ಡಿವೈಸ್ ಗಳು ಏಲಿಯನ್ ಅಂತ ಡಿಟೆಕ್ಟ್ ಮಾಡ್ತಿರೋದು. ಆದ್ರಿಂದ ಇವನ್ ಜೊತೆ ಫೈಟ್ ಮಾಡೋದಕ್ಕೆ ಆರ್ಯನ್ನೇ ಇಲ್ಲಿಗೆ ಬಂದಾಗ ಇವನ ಕೈಯನ್ನ ಟಚ್ ಮಾಡ್ತಿದ್ದಂಗೆನೆ ತಮೀಜ್ಗೆ ಅರ್ಥ ಆಗೋಗುತ್ತೆ ಚುಟ್ಕು ಅದ್ರ ಗ್ರಾಹಕ್ಕೆ ಹೋಗಿಲ್ಲ, ಇನ್ನು ಕೂಡ ಆರ್ಯನ್ ಬಂಧಿಸಿ ಇಟ್ಕೊಂಡಿದ್ದಾನೆ ಅಂತ. ಅಷ್ಟೇ ಅಲ್ಲದೆ ಆಗ್ಲೇ ಅವ್ರಿಗೆ ಚುಟ್ಕುನ ಡಿವೈಸ್ ಸಿಕ್ಕಿತ್ತಲ್ಲ, ಅದ್ರ ಒಳಗಡೆಯಿಂದ ಸ್ಪಾರ್ಕ್ ಹೊರಗಡೆ ಬಂದು ಬೀಳುತ್ತೆ. ಅದನ್ನ ಎತ್ಕೊಳ್ಳೋಷ್ಟರಲ್ಲಿ ಇವರನ್ನ ಫ್ರೀಸ್ ಮಾಡಿ ಆರ್ಯನ್ ಅದನ್ನ ತಗೋಬಿಡ್ತಾನೆ. ಆದ್ರಿಂದ ಇವರನ್ನ ಬಂದಿ ಮಾಡೋದಕ್ಕೆ ಅಂತ ಕರ್ಕೊಂಡು ಹೋಗ್ತಿದ್ರೆ ತಮೀಜ್ ಇವರನ್ನ ಇವನು ಬಿಡಿಸ್ಕೊತಾನೆ. ಈ ಕಡೆ ಆರ್ಯನ್ಗೆ ಸ್ಪಾರ್ಕ್ ಈಗ ಸಿಕ್ಕಿದ್ಯಲ್ಲ, ಆದ್ರಿಂದ ನೋವಾ ಗ್ಯಾಸ್ಗೋಸ್ಕರ ಭೂಮಿಯ ಆಳದವರೆಗೂ ಗುಂಡಿ ತೋಡೋದಕ್ಕೆ ಶುರು ಮಾಡಿರ್ತಾನೆ. ಈ ಕಡೆ ಅದೇ ರೀತಿ ತಮೀಜ್ ಅವಂತಿಕಾಗೆ ಅರ್ಥ ಮಾಡಿಸ್ತಾನೆ, ಚುಟ್ಕು ಇನ್ನೂ ಕೂಡ ಅದ್ರ ಗ್ರಹಕ್ಕೆ ಹೋಗಿಲ್ಲ, ಅವನನ್ನ ಬಂಧಿಸಿ ಇಟ್ಟಿದ್ದಾರೆ, ನಾನು ಹೋಗಿ ಅವನನ್ನ ಕಾಪಾಡಬೇಕು ಅಂತ. ಈ ಕಡೆ ವಿಲಿಯಂಗೂ ಕೂಡ ಚುಟ್ಕುಗೆ ಈ ರೀತಿ ಹಿಂಸೆ ಕೊಡ್ತಿರೋದನ್ನ ನೋಡಿ ಸಹಿಸ್ಕೊಳ್ಳೋದಕ್ಕಾಗದೆ ಇದನ್ನ ತಪ್ಪಿಸ್ಕೊಂಡು ಹೋಗೋದಕ್ಕೆ ಹೆಲ್ಪ್ ಮಾಡ್ತಿರ್ಬೇಕಾದ್ರೆ ಸಿಗಾಕೋಬಿಡ್ತಾರೆ. ನಂತರ ನೋವಾ ಗ್ಯಾಸ್ಗೋಸ್ಕರ ಗುಂಡಿ ತೋಡ್ತಿರ್ಬೇಕಾದ್ರೆ ಮಡಗಾಸ್ಕರ್ ನಲ್ಲಿ ನೋವಾ ಗ್ಯಾಸ್ ಲೀಕ್ ಆಗಿದ್ ರೀತಿನೇ ಈ ಜಾಗದಲ್ಲೂ ಕೂಡ ಲೀಕ್ ಆಗಿ ಕೆರೆಯಲ್ಲೆಲ್ಲ ಬೆಂಕಿ ಹತ್ಕೊಬಿಡುತ್ತೆ. ಇದರಿಂದ ಕೆರೆ ಸುತ್ತಮುತ್ತ ಇರುವಂತ ಮನೆಗಳಿಗೆ ಬೆಂಕಿ ಹತ್ಕೊಂಡಾಗ ಇವರನ್ನ ಕಾಪಾಡೋದಕ್ಕೆ ಬಂದಂತ ತಮ್ಮಿಸ್ಗೆ ಇಲ್ಲಿ ಯಾರೋ ಇದಾರೆ ಅಂತ ಗೊತ್ತಾಗುತ್ತೆ. ನೋಡಿದ್ರೆ ಒಬ್ಳು ಹುಡುಗಿ ಮಾಯ ಆಗಿರ್ತಾಳೆ. ಆಗ್ಲೇ ಚುಟ್ಕು ಕ್ಯಾನ್ಸರ್ ಇದ್ದಂತ ಒಬ್ಳು ಸಣ್ಣ ಹುಡುಗಿಗೆ ಕ್ಯಾನ್ಸರ್ ನ ಕ್ಯೂರ್ ಮಾಡಿತ್ತಲ್ಲ, ಆ ರೀತಿ ಕ್ಯೂರ್ ಮಾಡ್ತಿರ್ಬೇಕಾದ್ರೆ ಅವನ ಶಕ್ತಿ ಈ ಹುಡುಗಿಗೂ ಕೂಡ ಸ್ವಲ್ಪ ಬಂದ್ಬಿಟ್ಟಿರುತ್ತೆ. ಈ ಕಡೆ ಒಂದು ಟ್ರಕ್ ನಲ್ಲಿ ಚುಟ್ಕುನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಇದೇ ಟ್ರಕ್ ನಲ್ಲಿರುವಂತ ವಿಲಿಯಂ ಒಂದು ಡ್ರೋನ್ ಅನ್ನ ತಮೀಜ್ ಹತ್ರ ಕಳಿಸಿ, ನೀನು ಚುಟ್ಕುನ ಕಾಪಾಡಬೇಕು ಅಂತಂದ್ರೆ ಈ ಲೊಕೇಶನ್ ಗೆ ಬಾ ಅಂತ ಲೊಕೇಶನ್ ಕೂಡ ಕಳಿಸ್ತಾನೆ. ತಮೀಜ್ ಕೂಡ ಆದಷ್ಟು ಬೇಗ ಈ ಲೊಕೇಶನ್ ಹತ್ರ ಬಂದು ತಲುಪಿದಾಗ ಟ್ರಕ್ ನ ಒಳಗಡೆ ಇರುವಂತ ನಂದಿನಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಹೀಗೆ ಇವರು ಅಟ್ಯಾಕ್ ಮಾಡ್ತಾ ಫೈಟ್ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಇವರ ಟ್ರಕ್ ಬ್ರಿಡ್ಜ್ ಇಂದ ಕೆಳಗಡೆ ಬೀಳೋದ್ರಲ್ಲಿರುತ್ತೆ. ಆದ್ರೆ ಚುಟ್ಕು ಮತ್ತೆ ತಮೀಜ್ ಮಾತ್ರ ಸೇಫ್ ಆಗಿರ್ತಾರೆ. ನಂದಿನಿ ಇವ್ರ ಮೇಲೆ ಶೂಟ್ ಮಾಡೋದಕ್ಕೆ ಬಂದಾಗ ವಿಲಿಯಂ ಇವರನ್ನ ತಡೆಯೋದಕ್ಕೆ ನೋಡಿದ್ರೆ ಇವಳು ಇವನ್ಗೆನೆ ಶೂಟ್ ಮಾಡ್ಬಿಡ್ತಾಳೆ. ಅಟ್ಯಾಕ್ ಮಾಡೋಣ ಅಂತಂದ್ರೆ ಚುಟ್ಕು ಪವರ್ ಆಗ್ಲಿ ತಮೀಜ್ ಪವರ್ ಆಗ್ಲಿ ವರ್ಕ್ ಆಗ್ತಿರೋದಿಲ್ಲ. ಅದೇ ಸಮಯಕ್ಕೆ ನಂದಿನಿಗೆ ಯಾರೋ ಬಂದು ಗುದ್ದುತ್ತಾರೆ. ನೋಡಿದ್ರೆ ಅವಂತಿಕಾ ಮತ್ತೆ ಶಿವ. ಇದಾದ್ಮೇಲೆ ಮನೆ ಕರ್ಕೊಂಡ್ ಬಂದು ಮಾತಾಡೋದಕ್ಕೆ ನೋಡಿದ್ರೆ ಚುಟ್ಕು ಇವ್ರ ಯಾರನ್ನು ಗುರ್ತೆ ಹಿಡಿತಿರೋದಿಲ್ಲ. ಯಾಕೆಂತಂದ್ರೆ ಆರ್ಯನ್ನ ಟೀಮ್ ನವರು ಚುಟ್ಕುಗೆ ಆ ರೀತಿ ಹಿಂಸೆಗಳನ್ನ ಕೊಟ್ಟಿದ್ರಿಂದ ಇವನ ಮೆಮೊರಿ ಲಾಸ್ ಆಗಿ ಪವರ್ ಕೂಡ ವರ್ಕ್ ಆಗ್ತಿರೋದಿಲ್ಲ. ಇದೇ ಕಾರಣದಿಂದ ತಮೀಜ್ ಪವರ್ ಕೂಡ ವರ್ಕ್ ಆಗ್ತಿಲ್ಲ. ಆಗ ತಮೀಜ್ಗೆ ಅರ್ಥ ಆಗೋಗುತ್ತೆ ಇವನನ್ನ ಸರಿ ಮಾಡ್ಬೇಕು ಅಂತಂದ್ರೆ ಇವನ ಸ್ಪೇಸ್‌ಶಿಪ್ ಹತ್ರ ಇವನನ್ನ ಕರ್ಕೊಂಡು ಹೋಗ್ಬೇಕು ಅಂತ. ಇದರಿಂದ ಒಂದು ದೊಡ್ಡ ಬಲೂನ್ ಸಹಾಯದಿಂದ ತೇಲ್ತಾ ತೇಲ್ತಾ ಆರ್ಯನ್ ಕಂಪನಿಯ ಮೇಲೆ ಬಂದು ತಲುಪಿ ಇಲ್ಲಿರುವಂತ ಸ್ಪೇಸ್‌ಶಿಪ್ ಹತ್ರ ಹೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅವ್ರ ಜೊತೆ ಫೈಟ್ ಮಾಡೋದಕ್ಕೆ ಅಂತ ನಂದಿನಿ ಬರ್ತಾಳೆ. ಅದು ಕೂಡ ಪವರ್ಫುಲ್ ಆಗಿರುವಂತ ಒಂದು ರೋಬೋಟ್ ನ ಜೊತೆ ಇವರು ಫೈಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಎಷ್ಟೇ ಪ್ರಯತ್ನ ಪಟ್ಟರು ಆಗ್ತಿರೋದಿಲ್ಲ. ಆದ್ರಿಂದ ತಮೀಜ್ ಚುಟ್ಕುನ ಸ್ಪೇಸ್ ಶಿಪ್ ನ ಒಳಗಡೆ ಹೋಗು ಅಂತ ಕಳಿಸ್ತಾನೆ. ಇವನು ಕೂಡ ಇದ್ರ ಒಳಗಡೆ ಬರ್ತಿದ್ದಂಗೆನೆ ಟ್ರೀಟ್ಮೆಂಟ್ ನಡೆಯುತ್ತೆ. ಇವನ ಮೆಮೊರಿ ಎಲ್ಲ ವಾಪಸ್ ಬಂದ್ಬಿಡುತ್ತೆ. ಆದ್ರೆ ನಂದಿನಿ ಸ್ಪೇಸ್ ಶಿಪ್ ಅನ್ನ ಬ್ಲಾಸ್ಟ್ ಮಾಡ್ಬಿಡ್ತಾಳೆ. ಅಷ್ಟೊತ್ತಿಗೆ ಚುಟ್ಕು ಹೊರಗಡೆ ಬಂದಿರ್ತಾನೆ. ಈಗ ಪವರ್ ವಾಪಸ್ ಸಿಕ್ಕಿರೋದ್ರಿಂದ ಇವರಿಬ್ರು ಸೇರಿ ನಂದಿನಿ ಹಾಗೆ ರೋಬೋಟ್ ನ ಕಂಪ್ಲೀಟ್ ಆಗಿ ಸೋಲಿಸ್ಬಿಡ್ತಾರೆ. ನಂತರ ಚುಟ್ಕು ಬೆಂಕಿ ಬಿದ್ದಿರುವಂತ ಸ್ಪೇಸ್ ಶಿಪ್ ಇಂದ ಒಂದು ಸಣ್ಣ ಸ್ಪೇಸ್ ಶಿಪ್ ಅನ್ನ ಹೊರಗಡೆ ತಗೊಂಡ್ ಬರ್ತಾನೆ. ನಂತರ ಇವರಿಬ್ರು ಅಲ್ಲಿಂದ ಬರೋದೆ ಆರ್ಯನ್ ನೋವಾ ಗ್ಯಾಸ್ಗೋಸ್ಕರ ಸ್ಪಾರ್ಕ್ ಇಂದ ಗುಂಡಿ ತೋಡ್ತಿದಾನಲ್ಲ, ಇಲ್ಲಿಗೆ ಬಂದು ಇಲ್ಲಿರುವಂತ ಜನರ ಜೊತೆ ಎಲ್ಲ ಫೈಟ್ ಮಾಡ್ತಾ ಒಳಗಡೆ ಬಂದಾಗ ಆರ್ಯನ್ನ ಟೀಮ್ ನವರು ತಮೀಜ್ ನ ಹಿಡಿದು ಸಾಯಿಸ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಚುಟ್ಕು ಇವನನ್ನ ಕಾಪಾಡ್ತಾನೆ. ನಂತರ ಚುಟ್ಕು ಮತ್ತೆ ತಮೀಜ್ ಇಬ್ರು ಕೂಡ ಸೇರಿ ಆರ್ಯನ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಇವನು ತುಂಬಾನೇ ಸ್ಟ್ರಾಂಗ್ ಆಗಿರ್ತಾನೆ. ಹೀಗೆ ಇವರು ಫೈಟ್ ಮಾಡ್ತಿರ್ಬೇಕಾದ್ರೆ ಸ್ಪಾರ್ಕ್ ಇಟ್ಟಿರುವಂತ ಡಿವೈಸ್ ಡ್ಯಾಮೇಜ್ ಆಗಿ ಈ ಜಾಗ ಎಲ್ಲ ನಾಶ ಆಗ್ತಿರ್ಬೇಕಾದ್ರೆ ಆ ಡಿವೈಸ್ ಗೆ ಸಿಕ್ತಂತ ಆರ್ಯನ್ ಕೂಡ ಸತ್ತೋಗ್ತಾನೆ. ನಂತರ ಈ ಜಾಗ ನಾಶ ಆಗೋದಕ್ಕಿಂತ ಮುಂಚೆ ಡಿವೈಸ್ ನಲ್ಲಿರುವಂತ ಸ್ಪಾರ್ಕ್ ಅನ್ನ ಎತ್ಕೊಂಡು ತಮೀಜ್ ಮತ್ತೆ ಚುಟ್ಕು ಇಬ್ರು ಕೂಡ ಈ ಜಾಗದಿಂದ ಹೊರಗಡೆ ಬರ್ತಾರೆ. ಈಗ ಚುಟ್ಕುಗೆ ಸ್ಪಾರ್ಕ್ ಸಿಕ್ಕಿದೆ. ಹಾಗೆ ಇದರ ಗ್ರಹಕ್ಕೆ ಹೋಗೋದಕ್ಕೆ ಸ್ಪೇಸ್ ಶಿಪ್ ಕೂಡ ರೆಡಿ ಆಗಿದೆ. ಇದರಿಂದ ಕೊನೆಯದಾಗಿ ಎಲ್ಲರಿಗೂ ಗುಡ್ ಬೈ ಹೇಳ್ತಿರ್ಬೇಕಾದ್ರೆ ತಮೀಜ್ಗಂತೂ ತುಂಬಾನೇ ಬೇಜಾರಾಗ್ತಿರುತ್ತೆ. ಇನ್ನೇನ್ ಮಾಡೋದು ಅಂತ ಇಬ್ರು ಕೂಡ ಒಬ್ರಿಗೊಬ್ರು ಗುಡ್ ಬೈ ಹೇಳ್ತಾರೆ. ಇದಾದ್ಮೇಲೆ ಚುಟ್ಕು ಸ್ಪೇಸ್ ಶಿಪ್ ನಲ್ಲಿ ಅದರ ಗ್ರಹಕ್ಕೆ ಹೊಟ್ಟೋಗುತ್ತೆ. ಮುಂದಿನ ಸೀನ್ ನಲ್ಲಿ ತಮೀಜ್ ಅವಂತಿಕನ ಕರ್ಕೊಂಡು ಇವನ ಹಳ್ಳಿಗೆ ಬಂದಿರ್ತಾನೆ. ಆಗ ಒಬ್ಬ ಹುಡುಗ ನೀರಿನ ಒಳಗಡೆ ಮುಳುಗ್ತಿರ್ತಾನೆ. ತಮೀಜ್ ಆ ಹುಡುಗನ್ನ ಕಾಪಾಡೋದಕ್ಕೆ ಹೋದ್ರೆ ಇವನು ನೀರಿನ ಮೇಲೆ ಓಡ್ ಹೋಗ್ತಿರ್ತಾನೆ. ಅಂದ್ರೆ ಚುಟ್ಕು ಇವನ ಪವರ್ ಅನ್ನ ಇವನಿಗೆ ವಾಪಸ್ ಕೊಟ್ಟಿದೆ ಅಂತ. ಇಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ ಮೂವಿಲಿ ಏಲಿಯನ್ ಹೆಸರು ಏನು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಮಿಸ್ಟರಿ ಮೈಂಡ್ಸ್.